ಹೇರ್ ಫಾಲ್ ಸಮಸ್ಯೆ ಯಾರಿಗಿಲ್ಲ ಹೇಳಿ, ಗಂಡಸರಿಗೂ ಇದೆ ಹೆಂಗಸರಿಗೂ ಇದೆ. ಸುಮಾರು 95% ಈ ಕಾಲದಲ್ಲಂತೂ ಏರ್ ಫಾಲು ಇದು ಕಾಮನ್ ಆಗೋಗಿದೆ. ಸುಮಾರು ಆಯಿಲ್ಗಳನ್ನ ಯೂಸ್ ಮಾಡ್ತೀವಿ ಆದರೂ ಏರ್ ಫಾಲ್ ಕಂಟ್ರೋಲ್ ಆಗಲ್ಲ. ಯಾವುದಾದ್ರು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀವಿ ಆದರೂ ಏರ್ ಫಾಲ್ ಕಂಟ್ರೋಲಿಗೆ ಬರಲ್ಲ. ಕೆಲವು ಗಂಡಸರು ಬಾಲ್ಡೆ ಆಗ್ಬಿಡ್ತಾರೆ, ಕೆಲವು ಹೆಂಗಸರಿಗೆ ಕೂದಲಂತೂ ಗಟ್ಟಿ ಇದ್ದಿದ್ದು ಕೂದಲು ಇದೇನಪ್ಪ ಬರ್ತಾ ಬರ್ತಾ ತೆಳ್ಳಗಾಗ್ತಿದೆ, ಕಾಣಿಸ್ತಾನೆ ಇಲ್ವಲ್ಲ ಅನ್ನೋ ಮಟ್ಟಿಗೆ ತಿನ್ನಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಏರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸುಮಾರು ರೀಸನ್ಗಳಿರ್ಬೋದು. ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಸ್ಟ್ರೆಸ್ ಲೆವೆಲ್ ಇರ್ಬೋದು, ಇನ್ನೂ ಬೇರೆ ಬೇರೆ ರೀಸನ್ಸ್ಗಳಿವೆ. ಬಟ್ ಇವತ್ತು ನಾನು ಹೇಳ್ತಿರೋ ಈ ವಿಡಿಯೋದಲ್ಲಿ ಮನೆ ಫುಡ್ಡಲ್ಲೇ ನೀವು ಹೇಗೆ ನಿಮ್ಮ ಹೇರ್ನ ಸ್ಟ್ರಾಂಗ್ ಮಾಡ್ಕೋಬೋದು, ನಿಮಗೆ ಏನಂತಾರೆ ಬಾಡಿಗೆ ಹೇಗೆ ಡಯಟ್ ಬೇಕೋ, ನಿಮ್ಮ ಒಂದು ಬಾಡಿಗೆ ಪ್ರಾಪರಾಗಿ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ, ಅದೇ ರೀತಿ ನಿಮ್ಮ ಕೂದಲಿಗೂ ಒಂದು ಪ್ರಾಪರ್ ಡಯಟ್ ಬೇಕು. ನೀವು ಕೊಡೋವಂಥ ಫುಡ್ಡಿಂದ ನಿಮ್ಮ ಕೂದಲು ಇನ್ನೂ ಏನಂತಾರೆ ರೀಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ಹೆಲ್ದಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದು ಏನಂತಾರೆ ಆ ಶೈನ್ ಕಳ್ಕೊಂಡಿದೆಯಲ್ಲ ಆ ಕೂದಲಿಗೆ ಪುನಃ ಮತ್ತೆ ಶೈನ್ ಬರೋದಕ್ಕೆ ಶುರು ಆಗುತ್ತೆ. ಅದು ಯಾವುದು ಆ 5 ಹೆಲ್ದಿ ಫುಡ್ಡು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಎಸ್ಪೆಷಲಿ ಕೊನೆ ಫುಡ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಈ ವಿಡಿಯೋನ ಮಿಸ್ ಮಾಡಬೇಡಿ. ಯಾರ್ಯಾರು ಹೇರ್ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದಾರೆ, ಹೇರ್ನ ರೀಗ್ರೋತ್ ಮಾಡ್ಕೋಬೇಕು ಮತ್ತೆ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ, ಈ ಮನೆ ಫುಡ್ಡನ್ನು ಯೂಸ್ ಮಾಡಿ ಮತ್ತೆ ನಿಮ್ಮ ಹೇರ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಕೂದಲು ಉದುರುತ್ತಿದೆಯಾ, ಈ 5 ಆಹಾರಗಳು ಸಾಕು. ಅದು ಯಾವ್ಯಾವುದಪ್ಪ 5 ಆಹಾರಗಳು ಅಂತ ನೀವು ನನ್ನನ್ನು ಕೇಳ್ಬೋದು. ಮೊದಲನೇ ಫುಡ್ ಬಂದ್ಬಿಟ್ಟು ಕರಿ ಲೀವ್ಸು, ಆಯಿತಾ. ಕರಿಬೇವು ಇದು ಸುಮಾರು ಜನಕ್ಕೆ ಗೊತ್ತು, ಸರ್ ಕರಿಬೇವು ಯೂಸ್ ಮಾಡಿದ್ರೆ ಕೂದಲು ಚೆನ್ನಾಗಿ ಬರುತ್ತೆ. ಬಟ್ ಇದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ನೀವು ಹೇಳಿದ ತಕ್ಷಣ ಸುಮಾರು ಜನ ಇದು ಗೊತ್ತಿರೋ ವಿಷಯ ಅಲ್ವಪ್ಪ ಅಂತ ನೀವು ಹೇಳ್ತೀರಾ. ನೀವೇನು ಮಾಡ್ತೀರಾ, ಕರಿಬೇವು ತೊಗೊಂಡು ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಬೇಯಿಸ್ತೀರಾ, ಇಲ್ಲ ಯಾವುದೋ ಎಣ್ಣೆಗೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ತಲೆಗೆ ಹಾಕ್ಕೊತೀರಾ. ಆ ಥರ ಮಾಡೋದಲ್ಲ ಕರಿಬೇವನ್ನ. ಅದು ಯಾವ ರೀತಿ ಬಳಸಬೇಕು ನೋಡಿ ಇಲ್ಲಿ. ಇದರಲ್ಲಿ ಐರನ್ನು, ಕಾಪರು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿವೆ. ಇವೆಲ್ಲ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಎಸ್ಪೆಷಲಿ ಕೂದಲಿಗೆ. ಈ ಐರನ್ನು, ಕಾಪರು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಂತಹ ಅಂಶಗಳು ಏನಂತಾರೆ ಈ ಕರಿಬೇವಲ್ಲಿ ಇದ್ದಾಗ ಇವು ಸ್ಕಾಲ್ಪ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ಎಸ್ಪೆಷಲಿ ನಮ್ಮ ಹೇರ್ ಗ್ರೋತ್ ಚೆನ್ನಾಗಾಗಬೇಕು ಅಂದರೆ ನಮ್ಮ ಆ ಸ್ಕಿನ್ನು ಚೆನ್ನಾಗಿರಬೇಕು, ಆ ಹೇರ್ ಬೆಳೆಯುವಂಥ ಸ್ಕಿನ್ನು ಚೆನ್ನಾಗಿರಬೇಕು. ಆ ಸ್ಕಿನ್ನು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನೀವು ಮಿನಿಮಮ್ ಅಂದ್ರೂ 10ರಿಂದ 15 ಕರಿ ಲೀವ್ಸು, ಆಯಿತಾ. ಈ ಕರಿಬೇವನ್ನ ನೀವು 10ರಿಂದ 15 ಕರಿಬೇವನ್ನ ನೀವು ಚ್ಯೂ ಮಾಡಿ ತಿನ್ನಬೇಕು, ಆಯಿತಾ. ಅಗದು ತಿನ್ನಬೇಕು. ಅದು ಕಸರೆ ಅನಿಸ್ಬೋದು, ನಿಮ್ಗೆ ಇಷ್ಟ ಇಲ್ದಿರ್ಬೋದು. ನಿಮ್ಮ ಕೂದಲನ್ನು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ಈ ಫುಡ್ಡು ಮ್ಯಾಂಡೇಟ್ರಿ. ಎಸ್ಪೆಷಲಿ ಕರಿಬೇವನ್ನ ನೀವು ಬಳಸಬೇಕು ನಿಮ್ಮ ಕೂದಲನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ. ನೋಡಿ, ಇಲ್ಲಿ ಅದನ್ನ ತಿನ್ನೋದಕ್ಕೆ ಆಗಲ್ಲಪ್ಪ ಅಂತ ಹೇಳಿದಾಗ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಚಟ್ನಿ ಮಾಡಿ ಯೂಸ್ ಮಾಡಬಹುದು, ಆಯಿತಾ. ಎಸ್ಪೆಷಲಿ ಕರಿಬೇವನ್ನ ಹಂಗೆ ನಾನು ಹಸಿ ತಿನ್ನೋದಕ್ಕಾಗಲ್ಲ ಅಂತ ಹೇಳಿದ್ರೆ ಇದರ ಒಂದು 10-15 ಕರಿಬೇವು ಹಾಕ್ಬಿಟ್ಟು ಚಟ್ನಿ ಥರ ಮಾಡಿಕೊಂಡು ತಿನ್ಬೋದು ನೀವು. ಬಟ್ ಇದನ್ನು ನೀವು ಪ್ರತಿದಿನ ನೀವು ಬಳಸಿದಾಗ ನಿಮ್ಮ ಕೂದಲು ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ರೀಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದ್ಯಾವುದೋ ಕೊಬ್ಬರಿ ಎಣ್ಣೆಗೆ, ಹರಳೆಣ್ಣೆಗೆಲ್ಲ ಏನಂತಾರೆ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ತಲೆಗೆ ಹಾಕ್ಕೊಳ್ಳೋದಲ್ಲ, ಅದನ್ನು ನೀವು ತಿನ್ನಬೇಕು. ತಿಂದಾಗ ಪೌಷ್ಟಿಕಾಂಶಗಳು ಏನಿದೆ, ಆಯಿತಾ, ನಿಮ್ಮ ತಲೆಗೆ ಕರೆಕ್ಟಾಗಿ ಹೋಗುತ್ತೆ. ಆ ಪ್ರೋಟೀನ್ ಆಗಿರ್ಬೋದು, ಈ ಥರ ಐರನ್, ಜಿಂಕ್, ಕಾಪರ್ಗಳಾಗಿರ್ಬೋದು, ಇವೆಲ್ಲ ಕರೆಕ್ಟಾಗಿ ಏನಂತಾರೆ ಅಲ್ಲಿಗೆ ಇದಾಗುತ್ತೆ, ಸಪ್ಲೈ ಆಗುತ್ತೆ. ಆ ಸಪ್ಲೈ ಆದಾಗ ನಿಮ್ಮ ಕೂದಲು ಇದಾಗಿರ್ಬೋದು, ಹೆಲ್ದಿ ಆಗಿರ್ಬೋದು, ಅಥವಾ ಏನಂತಾರೆ ತಿಕ್ಕಾಗಿರ್ಬೋದು, ಇದೆಲ್ಲ ಆಗೋದಕ್ಕೆ ಶುರು ಆಗುತ್ತೆ. ಇನ್ನು ಎರಡನೇ ಫುಡ್ ಬಂದ್ಬಿಟ್ಟು ಆಮ್ಲ, ನೆಲ್ಲಿಕಾಯಿ. ನೆಲ್ಲಿಕಾಯಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ, ಎಸ್ಪೆಷಲಿ ಹೇರ್ ಹೆಲ್ತಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅದು ಯಾವ ರೀತಿ ಅಂತ ಕೇಳ್ತೀರಾ ನೋಡಿ, ಇಲ್ಲಿ ಆಮ್ಲ ವಿಟಮಿನ್ ಸಿ ಪವರ್ ಹೌಸು, ಆಯಿತಾ. ಇದನ್ನೆಲ್ಲ ನೀವು ತಿಳ್ಕೋಬೇಕು. ಸುಮ್ಮನೆ ನಾನು ನೆಲ್ಲಿಕಾಯಿ ತಿನ್ನಬೇಕು ಕೂದಲು ಬೆಳೆಯೋದಕ್ಕಂತಲ್ಲ, ಅದ್ರ ಹಿಂದೆ ಏನಿದೆ ರೀಸನ್ನು ಅಂತ ತಿಳ್ಕೊಂಡಾಗ ತಿಂದಾಗ್ಲೂ ನಿಮಗೆ ಗೊತ್ತಾಗುತ್ತೆ, ಓಹೋ ನೆಲ್ಲಿಕಾಯಿ ತಿಂದರೆ ಈ ರೀತಿ ನನ್ನ ಕೂದಲಿಗೆ ಸಿಗುತ್ತೆ, ಈ ಥರ ಸಿಕ್ಕಿದಾಗ ನನ್ನ ಕೂದಲು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಒಂದು ರೀಸನ್ ಗೊತ್ತಾಗುತ್ತೆ ನಿಮಗೆ. ನೋಡಿ, ಆಮ್ಲ ಅಲ್ಲಿ ವಿಟಮಿನ್ ಸಿ ಇದೆ. ಆ ವಿಟಮಿನ್ ಸಿ ಕೊಲಾಜನ್ ಪ್ರೊಡಕ್ಷನ್ ಅಂತ ಏನಿದೆ, ಎಸ್ಪೆಷಲಿ ಸ್ಕಿನ್ ಹೆಲ್ತ್ಗಾಗಿರ್ಬೋದು, ಹೇರ್ ಹೆಲ್ತ್ಗಾಗಿರ್ಬೋದು, ಈ ಕೊಲಾಜನ್ ಪ್ರೊಡಕ್ಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದನ್ನು ನೀವು ತಲೆಯಲ್ಲಿ ಇಟ್ಕೋಬೇಕು. ಇದು ವಿಟಮಿನ್ ಸಿ ಕೊಲಾಜನ್ ಪ್ರೊಡಕ್ಷನ್ನ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಹೆಲ್ದಿ ಹೇರ್ಗೆ ಕೊಲಾಜನ್ ತುಂಬ ಇಂಪಾರ್ಟೆಂಟು. ಈ ಕೊಲಾಜನ್ ಅಂತ ಏನಿದೆ ಈ ಸ್ಕಿನ್ನ ಪ್ರೊಟೆಕ್ಟ್ ಮಾಡುವಂಥ ಇರ್ಬೋದು, ಈ ಅಂಶಗಳಾಗಿರ್ಬೋದು, ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದು ನಿಮಗೆ ಆಮ್ಲದಲ್ಲಿ ಸಿಗುತ್ತೆ, ನೆಲ್ಲಿಕಾಯಲ್ಲಿ ಸಿಗುತ್ತೆ. ಪ್ರತಿದಿನ ಒಂದು ಆಮ್ಲ ಅಥವಾ 20 ml ಆಮ್ಲ ಜ್ಯೂಸ್ ಕುಡಿಬೇಕು ನೀವು. ನಿಮ್ಮ ಕೂದಲು ಏನಾದ್ರೆ ನಿಮ್ಮ ಕೂದಲು ಹೆಲ್ದಿಯಾಗಿ ಕಾಪಾಡ್ಕೋಬೇಕು, ಅದನ್ನು ಹೆಲ್ದಿಯಾಗಿ ಮೇಂಟೈನ್ ಮಾಡಬೇಕು, ಅದನ್ನು ಏನಂತಾರೆ ಹೆಲ್ತನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಥರ ಏನಾಯ್ತು
ಇತ್ತು ಅಂತ ಹೇಳಿದ್ರೆ ಪ್ರತಿ ದಿವಸ ನೀವು ಒಂದು ನೆಲ್ಲಿಕಾಯಿ ಅಥವಾ 20 ml ಅಷ್ಟು, ಆಯ್ತಾ 20 ml ಅಂದರೆ ಒಂದಿಷ್ಟು ಬರುತ್ತೆ ಆಯ್ತಾ, ಅಷ್ಟು ನೀವು ಜ್ಯೂಸ್ ಆದರೂ ಕುಡಿತಾನೆ ಇರಬೇಕು ನಿಮ್ಮ ಹೇರ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ. ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಆಯಿಲ್ಗಳು ಪ್ರಾಡಕ್ಟ್ಸ್ಗಳು ಇನ್ವೆಸ್ಟ್ ಮಾಡಬೇಡಿ. ಫಸ್ಟ್ ನೀವು ತಿನ್ನುವಂಥ ಆಹಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಏನಿಲ್ಲ, ಎಲ್ಲ ಮನೆಯಲ್ಲೇ ಸಿಗುತ್ತೆ. ಒಂದು 10-15 ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲ ಹಾಗೆ ಹೋಯ್ತಿಲ್ಲಿ ಆಯ್ತಾ, ಜಾಸ್ತಿ ತಲೆಗೆಡಿಸ್ಕೋಬೇಡಿ. ಇನ್ನು ಫುಡ್ 3 ಬಂದ್ಬಿಟ್ಟು ಫೆನುಗ್ರಿಕ್ ಸೀಡ್ಸ್, ಹಂಗಂತ ಹೇಳಿದ್ರೆ ಮೆಂತ್ಯ ಬೀಜ ಆಯ್ತಾ. ಈ ಮೆಂತ್ಯ ಬೀಜದಲ್ಲಿ ಏನಿದೆ, ಇದನ್ನ ತಿಂದರೆ ನಮ್ಮ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಇವೆ. ಎಸ್ಪೆಷಲಿ ನಮ್ಮ ಕೂದಲು ಬೆಳೆಯೋದಕ್ಕೆ ಪ್ರೋಟೀನು ಫೈಬರು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಅದು ಮೆಂತ್ಯದಲ್ಲಿದೆ ಆಯ್ತಾ. 1 ಸ್ಪೂನ್ ಮೆಂತ್ಯ ರಾತ್ರಿ ಸೋಕ್ ಮಾಡಿ ಬೆಳಿಗ್ಗೆ ತಿನ್ನಬೇಕು ಆಯ್ತಾ. ನಿಮ್ಮ ಕೂದಲು ಹೆಲ್ತ್ ಇನ್ನೂ ಇಂಪ್ರೂವ್ ಆಗಬೇಕು ಅಂತೇಳಿ ರಾತ್ರಿ ಹೊತ್ತು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಈ ಮೆಂತ್ಯ ಸೀಡ್ಸ್ ಬರುತ್ತಲ್ಲ ಅದನ್ನು ನೀವು ರಾತ್ರಿ ಹೊತ್ತು ನೆನೆಸಿ ಬೆಳಿಗ್ಗೆ ತಿನ್ನಬೇಕು 1 ಸ್ಪೂನು. ಇದು ತಿಂದಾಗ ನೋಡಿ ಇಲ್ಲಿ ತಿಂದಾಗ ಹೇರ್ ಹೆಲ್ತ್ ಇಂಪ್ರೂವ್ ಆಗಲು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಮೆಂತ್ಯ ಬೀಜ. ನೋಡಿ ಇಲ್ಲಿ ರೆಗ್ಯುಲರ್ ಯೂಸ್ ಮಾಡಿದ್ರೆ ಆಯ್ತಾ, ನಿಮ್ಮ ಓವರ್ ಆಲ್ ಹೇರ್ ಹೆಲ್ತ್ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗುತ್ತೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಏನೇನೆಲ್ಲ ಇವಾಗ ಇಲ್ಲಿವರೆಗೂ ಫುಡ್ ಕವರ್ ಮಾಡಿದ್ವಿ ನಾವು. ಮೊದಲನೇದು ಬಂದ್ಬಿಟ್ಟು ಕರಿ ಲೀವ್ಸ್, ಕರಿಬೇವು. 2ನೇದು ಬಂದ್ಬಿಟ್ಟು ಆಮ್ಲ, ನೆಲ್ಲಿಕಾಯಿ. ಇನ್ನು 3ನೇದು ಬಂದ್ಬಿಟ್ಟು ಮೆಂತ್ಯ ಬೀಜ ಆಯ್ತಾ. ಇದು ನಿಮ್ಮ ಕೂದಲು ಹೆಲ್ತಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಇದನ್ನ ನೀವು ಯಾರ್ಯಾರು ಬರೀ ನೋಡ್ತಾ ಇರೋ ನೋಡಬೇಡಿ, ಬರ್ಕೊಳ್ಳಿ ಆಯ್ತಾ. ತಲೆಯಲ್ಲಿರಲ್ಲ, ಅಟ್ಲೀಸ್ಟ್ ಬುಕ್ಕಲ್ಲಿ ಇರುತ್ತೆ, ಅದನ್ನ ನೋಡ್ಕೊಂಡು ನೀವು ಫಾಲೋ ಮಾಡ್ಬೋದು. ಇನ್ನು 4ನೇದು ಬಂದ್ಬಿಟ್ಟು ಪಂಪ್ಕಿನ್ ಸೀಡ್ಸ್. ಈ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಜಿಂಕು, ಮೆಗ್ನೀಷಿಯಮ್ಮು ಅಥವಾ ಹೆಲ್ದಿ ಫ್ಯಾಟ್ಸ್ಗಳು ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪಂಪ್ಕಿನ್ ಸೀಡ್ಸ್ಗೆ. ಇದು ಏನು ಮಾಡುತ್ತೆ, ಜಿಂಕು ಇವೆಲ್ಲ ಇದ್ದಾಗ ನಿಮ್ಮ ಹೇರ್ ಹೆಲ್ತ್ ಗ್ರೋತ್ ಆಗೋದಕ್ಕಾಗಿರ್ಬೋದು ಅಥವಾ ಏರ್ ಫಾಲ್ ಆಗೋದಾಗಿರ್ಬೋದು, ಇದನ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಇಲ್ಲಿ ಜಿಂಕ್ ಡಿಫಿಷಿಯನ್ಸಿ ಕೆಲವರಲ್ಲಿ ಏರ್ ಫಾಲ್ ಜೊತೆಗೆ ಲಿಂಕ್ ಇರಬಹುದು ಆಯ್ತಾ. ಜಿಂಕ್ ಡಿಫಿಷಿಯನ್ಸಿ, ಯಾರ್ಯಾರಿಗೆ ಜಿಂಕ್ ಡಿಫಿಷಿಯನ್ಸಿ ಇದೆಯೋ ಅಂಥವ್ರಿಗೆ ಏರ್ ಫಾಲ್ ಸಿಕ್ಕಾಪಟ್ಟೆ ಆಗ್ತಿರುತ್ತೆ. ಅಂಥವ್ರು ಈ ಪಂಪ್ಕಿನ್ ಸೀಡ್ಸ್ನ ಯೂಸ್ ಮಾಡ್ಬೋದು. ಇದನ್ನ ಯೂಸ್ ಮಾಡಿದಾಗ ನಿಮ್ಮ ಹೇರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದು ಎಷ್ಟು ತಿನ್ಬೇಕು ನೀವು ಆಯಿತಾ, 1 ಮುಷ್ಟಿ ಅಷ್ಟು ಇಲ್ಲಾಂದರೆ 1 ಸ್ಪೂನ್ ಅಷ್ಟು ನೀವು ಪ್ರತಿ ದಿವಸ ಈ ಪಂಪ್ಕಿನ್ ಸೀಡ್ಸ್ನ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ ಆಯಿತಾ. ನಿಮ್ಮ ಹೇರ್ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ ಶುರು ಆಗುತ್ತೆ. ಇನ್ನು ಕೊನೆ ಫುಡ್ಡು ಯಾವುದು, ಕೊನೆ ಫುಡ್ ಯಾವುದಪ್ಪ ಅಂತ ಹೇಳಿದ್ರೆ ಗ್ರೀನ್ ಗ್ರಾಮು, ಹಸಿರು ಹೆಸರು ಕಾಳು. ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. ಇದು ಸಿಕ್ಕಾಪಟ್ಟೆ ಪ್ರೋಟೀನು. ಇದನ್ನು ತಗೊಂಡಾಗ ನೋಡಿ ಇಲ್ಲಿ ಏನು ಮೋಸ್ಟ್ಲಿ ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ಇದರಿಂದ ಪ್ರೋಟೀನ್ ಇಂಟೆಕ್ ತುಂಬ ಇಂಪಾರ್ಟೆಂಟು ಆಯಿತಾ. ಯಾರ್ಯಾರಿಗೆ ಚಿಕನ್ನು, ಮೊಟ್ಟೆಗಳು ಇವೆಲ್ಲ ತಿನ್ನೋದಕ್ಕಾಗಲ್ಲ ಅಥವಾ ವೆಜಿಟೇರಿಯನ್ಸ್ ಆಗಿರ್ತೀರ, ಅವೆಲ್ಲ ತಿನ್ನೋರು ಓಕೆ. ಬಟ್ ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರು ಈ ಗ್ರೀನ್ ಗ್ರಾಮ್ಸ್ನ, ಹೆಸರು ಕಾಳನ್ನ ತಿನ್ನೋದ್ರಿಂದ ನಿಮ್ಮ ಹೇರ್ ಹೆಲ್ತಿಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಅದು ನ್ಯಾಚುರಲ್ ಪ್ರೋಟೀನು ನೀವು ದಿನನಿತ್ಯ ತಗೊಂಡಾಗ ಆಯಿತಾ, ನಿಮ್ಮ ಹೇರ್ ಟೆಕ್ಸ್ಚರ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು ಇಂಪ್ರೂವ್ ಆಗೋದಕ್ಕೆ ಶುರು ಆಗುತ್ತೆ. ನೋಡಿ ಇಲ್ಲಿ ಇದು ಸ್ಪೌಟ್ಸ್ ಆಗಿರ್ಬೋದು, ದಾಲ್ ಆಗಿರ್ಬೋದು ಅಥವಾ ಸಲಾಡ್ ರೂಪದಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಪ್ರತಿದಿನ ತಿನ್ನಬೇಕು ಆಯಿತಾ. ಇಷ್ಟು ಫುಡ್ಡನ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಆಯಿತಾ, ನಿಮ್ಮ ಏನು ಏರ್ ಫಾಲ್ ಆಗ್ತಿದೆ, ಏರು ತಿನ್ನಾಗ್ತಿದೆ, ಇದೆಲ್ಲ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು 1 ದಿವಸ 2 ದಿವಸದಲ್ಲಿ ಆಗೋದಂಥದ್ದಲ್ಲ. ಅಟ್ಲೀಸ್ಟ್ ನೀವು ಒಂದು 21 ದಿವಸ 30 ದಿವಸ ಆದರೂ ಕರೆಕ್ಟಾಗಿ ಇದನ್ನು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿ ನೋಡಿದಾಗ ನಿಮಗೂ ರಿಸಲ್ಟ್ ಸಿಗುತ್ತೆ. ಇನ್ನು ಲಾಸ್ಟಲ್ಲಿ ಕೊನೆ ಒಂದು ಬೋನಸ್ ಟಿಪ್ಸ್ಗಳನ್ನ ಹೇಳ್ತೀನಿ ಆಯಿತಾ. ನಿಮ್ಮ ಹೇರ್ನ ಯಾವ ರೀತಿ ಕಾಪಾಡ್ಕೋಬೇಕು, ಹೇರ್ ಹೆಲ್ತನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ನೋಡಿ. ಇಲ್ಲಿ 7ರಿಂದ 8 ಅವರು ನಿದ್ದೆ ಮಾಡಬೇಕು. ಇದು ಕಂಪಲ್ಸರಿ. ಯಾರ್ಯಾರಿಗೆ ಕೂದಲು ಉದುರಬಾರ್ದು, ನಾನು ಹೇರ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ರಾತ್ರಿ ಹೊತ್ತು ಮೊಬೈಲ್ನ ಪಕ್ಕಕ್ಕೆ ಎತ್ತಿಕ್ಬಿಟ್ಟು ಒಂದು 10:30 11 ಗಂಟೆಗೆ ಮಲಗಿ ಬೆಳಿಗ್ಗೆ ಒಂದು 6-6:30 ಎದ್ದೇಳೋ ಥರ ನೀವು ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು 7 to 8 ಅವರ್ಸ್ ನಿದ್ದೆ ಮಾಡಿದಾಗ ನಿಮ್ಮ ಹೇರ್ ಹೆಲ್ತ್ ಏನಾದರೂ ಹಾಳಾಗಿದ್ರೆ ಅದು ರಿಕವರ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಹೆಚ್ಚು ವಾಟರ್ ಕುಡಿಯಬೇಕು. ನೀವು ಯಾರ್ಯಾರು ನೀರು ಕುಡಿಯಲ್ಲ, ನಂಗೆ ನೀರೇ ಕುಡಿಯಲ್ಲಪ್ಪ, ಬರೀ 1 ಲೀಟ್ರ್ ಅರ್ಧ ಲೀಟ್ರ್ ನೀರು ಕುಡಿತೀನಿ ಅಂತಿದ್ದಾರಲ್ಲ, ಅವರೆಲ್ಲ ಕೂದಲು ಮರ್ತೋಗ್ಬಿಡ್ಬೇಕು. ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಮಿನಿಮಮ್ ಅಂದರೆ 2.5ರಿಂದ 3 ಲೀಟ್ರ್ ಕಂಪಲ್ಸರಿ ಪ್ರತಿಯೊಬ್ಬ ಮನುಷ್ಯನು ನೀರು ಕುಡಿಬೇಕು ನಿಮ್ಮ ಹೇರ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ. ಅದ್ರ ಜೊತೆಗೆ ಜಂಕ್ ಫುಡ್ ಕಡಿಮೆ ಮಾಡಬೇಕು. ಮನೆ ಫುಡ್ ಜಾಸ್ತಿ ಮಾಡಿ ಜಂಕ್ ಫುಡ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ನಿಮ್ಮ ಹೇರ್ ಹೆಲ್ತ್ ಏನಾದರೂ ಕಾಪಾಡ್ಕೋಬೇಕು ಅಂದರೆ. ಇನ್ನು ಲಾಸ್ಟ್ ಬಂದ್ಬಿಟ್ಟು ಸ್ಟ್ರೆಸ್ಸು ಕಂಟ್ರೋಲ್ ಮಾಡಿ ಆಯಿತಾ. ನಿಮ್ಮ ಸ್ಟ್ರೆಸ್ಸು ಕಂಟ್ರೋಲ್ ಮಾಡಿದಷ್ಟು ಇಷ್ಟೆಲ್ಲ ಫುಡ್ ಆಯ್ತಿದ್ದು ಆಯಿತಾ, ಬಾಡಿ ಒಳಗಡೆ ಹೋಗುತ್ತೆ ಫುಡ್ಡು. ಬಟ್ ಇದ್ರ ಜೊತೆಗೂ ಮೀರಿದ್ದು ನಮ್ಮ ಕೈಲ ಏನಂತಾರೆ ಮೀರೋಗ್ತಿರೋದೇನು ಅಂತ ಹೇಳಿದ್ರೆ ಸ್ಟ್ರೆಸ್ ಲೆವೆಲ್ಲು. ಈ ಸ್ಟ್ರೆಸ್ ಲೆವೆಲ್ನ ಆದಷ್ಟು ಕಡಿಮೆ ಮಾಡ್ಕೋಬೇಕು ನೀವು. ಅದು ಯಾವ ರೀತಿ ಕಡಿಮೆ ಆಗುತ್ತೆ, ಸ್ವಲ್ಪ ಮೆಡಿಟೇಷನ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಏನಂತಾರೆ ಹೆಲ್ದಿ ಫುಡ್ ತಿನ್ನಿ, ಆಲ್ಕೋಹಾಲು ಮತ್ತು ಸ್ಮೋಕಿಂಗು ಇದನ್ನೆಲ್ಲ
ಕಂಪ್ಲೀಟಾಗಿ ಬಿಟ್ಟುಬಿಡಿ ಆಯಿತಾ. ನಿಮ್ಮ ಹೇರ್ ಹೆಲ್ತ್ ಏನಾದ್ರು ಇಂಪ್ರೂವ್ ಆಗಬೇಕು, ನಿಮ್ಮ ಬಾಡಿ ಇಂಪ್ರೂವ್ ಆಗಬೇಕು, ನಿಮ್ಮ ಲೈಫ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ, ಇದೆಲ್ಲ ಕಂಪ್ಲೀಟಾಗಿ ಹೇರ್ ಹೆಲ್ತ್ ಆಯಿತು ಅಂತ ಹೇಳಿದ್ರೆ, ನಿಮ್ಗೇನಾದರೂ ನಿಮ್ಮ ಬಾಡಿನೇನಾದ್ರು ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು, ನಾನು ತುಂಬ ದಪ್ಪ ಇದ್ದೀನಿ ಆಯಿತಾ, ನನ್ನ ದೇಹ ನಾನೇ ನೋಡ್ಕೊಳ್ಳೋದಕ್ಕಾಗ್ತಿಲ್ಲ, ನಾನು ವೆಯ್ಟ್ ಲಾಸ್ ಮಾಡಬೇಕು, ನನಗೆ ಯಾರಾದರೂ ಪ್ರಾಪರ್ ಗೈಡೆನ್ಸ್ ಬೇಕು, ಅಟ್ಲೀಸ್ಟ್ ನನ್ನ ತಿಂಗಳು ಒಂದು 4 6 kg ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಥರ ನಿಮಗೆ ಸೀರಿಯಸ್ನೆಸ್ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಇವತ್ತು ಸುಮಾರು ಜನ ನನ್ನ ಕ್ಲೈಂಟ್ಸು ವೆಯ್ಟ್ ಲಾಸ್ ಮಾಡಿ ಇವತ್ತು ಅವ್ರ ಲೈಫನ್ನು ಹೆಲ್ದಿ ಲೈಫ್ ಸ್ಟೈಲ್ ಮಾಡ್ಕೊಂಡಿದ್ದಾರೆ. ನೀವು ಅದೇ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಯಿತಾ, ವೆಯ್ಟ್ ಲಾಸ್ ಜರ್ನಿ ನನ್ನ ಜೊತೆ ನೀವು ಜಾಯ್ನ್ ಆಗಿ ಪರ್ಸ್ನಲ್ ಕೋಚಿಂಗ್ ತೊಗೋಬೇಕು ಅಂದರೆ ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ, ನಾನೇ ನಿಮ್ಮ ಖುದ್ದಾಗಿ ಆಯಿತಾ ನಿಮ್ಮನ್ನು ಆಡಿಟ್ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಂಡು ನಂತರ ನಿಮಗೆ ನಾನು ಪರ್ಸ್ನಲ್ ಡಯಟ್ನ ರೆಡಿ ಮಾಡಿಕೊಡ್ತೀನಿ. ಇದೇ ರೀತಿ ನೀವು ಹೆಲ್ದಿ ರಿಲೇಟೆಡ್ ವಿಡಿಯೋಸು, ಡಿಸಿಪ್ಲೈನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮುಂದೆ ಹೆಲ್ದಿ ವಿಡಿಯೋಸ್ಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.